ನಿಜ ಚಕ್ರವರ್ತಿತ ಅಂತ ಒಂದು ಪ್ರಯೋಗ ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ 11ನೇ ಶ್ಲೋಕ. ನಿಜ ಚಕ್ರವರ್ತಿತ ಅಂದ್ರೆ ಪರೀಕ್ಷಿತನ ನಿಜ ಅಂದ್ರೆ ಅಲ್ಲಿ ತಾನು ಪರೀಕ್ಷಿತ, ಅವನ ಚಕ್ರ ಅಂದ್ರೆ ಅವನ ಆಡಳಿತದ ಚಕ್ರ, ಅದರಿಂದ ವರ್ತಿತ ನಡೆದದ್ದು ಅಂತ ಹೀಗದರ ಅರ್ಥ. ನಡೆದದ್ದು, ಪಾಲಿಸಲ್ಪಟ್ಟದ್ದು. ಈ ಚಕ್ರವರ್ತಿ ಅಂತ ರಾಜನ ಕರಿತೀವಿ. ಚಕ್ರಂ ವರ್ತಯತಿ ಚಕ್ರವರ್ತಿ ಅಂತ ಅರ್ಥ. ಚಕ್ರ ಅಂದ್ರೆ ಆಜ್ಞೆ. ಚಕ್ರಂ ವರ್ತಯತಿ ಅಂತ ಹೇಳೋದಕ್ಕಿಂತ ಚಕ್ರೇಣ ವರ್ತಯತಿ ಅಂತ ಹೀಗೆ ಹೇಳುವುದು ಒಳ್ಳೆಯದು. ಚಕ್ರಂ ವರ್ತಯತಿ ಅಂತ ಹೇಳೋದು ಏನು ತಪ್ಪಲ್ಲ. ಚಕ್ರೇಣ ಆಜ್ಞೆಯಿಂದ ವರ್ತಯತಿ ರಾಷ್ಟ್ರವನ್ನು ಪಾಲಿಸುತ್ತಾನೆ. ಹೀಗೆ ವೃತ್ತವರ್ತನೆ ಧಾತುವಿನ ನಿಜಂತ ಪ್ರತ್ಯಯ ಅದು ವರ್ತಿತ ಅನ್ನುವುದು. ವರ್ತಿ ಎನ್ನುವುದು ನಿನಿ ಪ್ರತ್ಯಯ ಅಂತ, ವರ್ತಿ ವರ್ತಿನೋ ವರ್ತಿನಃ ಅಂತ ಆಗಿದೆ ಅಷ್ಟೇ. ಅದರಿಂದ ಚಕ್ರವರ್ತಿತ ಅನ್ನುವುದಕ್ಕೆ ರಾಷ್ಟ್ರ ಅನ್ನುವುದು ಕರ್ಮ ಆಗ್ತದೆ, ಆಳ್ವಿಕೆ ಒಳಪಟ್ಟ. ನಾವು ಬೇರೆ ಕಡೆ ಶಾಸಿತೆ ಅಂತ ಹೇಳ್ತಾ ಇದ್ವಿ ನಾವಾಗಿದ್ರೆ, ಶಾಸಿತೆ ಪಾಲಿತೆ ಅಂತ ಹೀಗೆಲ್ಲ ಹೇಳ್ತಾ ಇದ್ವಿ. ಹೀಗೂ ಒಂದು ಪ್ರಯೋಗ ಹೇಳಬಹುದು. ವ್ಯಾಕರಣ ವಿಶೇಷ ಅಂಶ ಏನಿಲ್ಲ, ಟ್ರಬಲ್ ಶೂಟಿಂಗ್ ಏನೂ ಇಲ್ಲ. ಹೊಸ ಪ್ರಯೋಗ ಅನ್ನೋದಕ್ಕಾಗಿ ನಿಮ್ಮ ಎದುರು ಹಂಚಿಕೊಂಡಿದ್ದೇನೆ. ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ 11ನೇ ಶ್ಲೋಕವಿದು.